ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊರವಲಯದಲ್ಲಿರುವ ಜಮಖಂಡಿ ಮುಧೋಳ್ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ ಸ್ಥಳೀಯರು. ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ನಿಲುಗಡೆ ಆಗುವುದಿಲ್ಲ, ಬಸ್ ಬಂದರೂ ಕೂಡ ನಿಲ್ಲಿಸುವುದಿಲ್ಲ ಮತ್ತು ಸಮರ್ಪಕ ಸಾರಿಗೆ ವ್ಯವಸ್ಥೆ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ತೆರಳುವುದಕ್ಕಾಗಿ ಸೂಕ್ತ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಆಗ್ರಹಿಸಿ ಇನಾಮ್ ಹಂಚನಾಳ್ ಗ್ರಾಮದ ಗ್ರಾಮಸ್ಥರು ನಡು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಇದೇ ವೇಳೆ ಸಾರಿಗೆ ಬಸ್ಗಳನ್ನು ತಡೆದು ಆಕ್ರೋಶವನ್ನ ಹೊರಹಾಕಿದರು. ಇನ್ನು ಸ್ಥಳಕ್ಕೆ ಸಾರಿಗೆ ಇಲಾಖೆ ಅಧಿಕಾರಿಗಳು ದೌಡಾಯಿಸಿದ್ದಾಗಿ ಮಾಹಿತಿ ಲಭ್ಯವಾಗಿದ್ದು ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ರೂಪಾ ತೇಲಿ ಅಂತ್ರಿ. ನಾ ಡಿಗ್ರಿ ಫೈನಲ್ ಇಯರ್ ಓದಾತೇನ್ರಿ. ಡಿಗ್ರಿ ಹಚ್ಚಿ 3 ವರ್ಷ ಆದ್ರೂ ಒಂದ್ ಬಸ್ ತರಬುದಿಲ್ರಿ. ಬೆಳಗ್ಗೆ 6:30ಗೆ ಒಂದ್ ಬಸ್ ತರಬ್ತಾರ್ರಿ, ಅದು ಬೀಳ್ಗಿ ಬಸ್ ರೀ. ಮುಧೋಳ್ ಡಿಪೋದಿಂದ ಬರ್ತಾವ್ರಿ ಬಸ್ ರೀ. ಕರೆ ಖಾಲಿ ಇದ್ರೂ ತರಬುದಿಲ್ರಿ. ನಮಗ ಎದಕ್ರಿ ತರಬುದಿದ್ರ ನಮ್ ರೋಡ್ ಇಲ್ಲಿ ನಮ್ ಹೈವೇ ಮೇಲೆ ಹಾಯ್ದ್ರಿ. ಇಲ್ಲಿ ಕನ್ನ ಈ ಹಾಯಂಗಿಲ್ರಿ. ಇಲ್ಲಿ ಇದು ಒಂದ್ ಹಳ್ಳ ಐತ್ರಿ. ಇಲ್ಲಿ ರಗಡ ಹುಡುಗರು ಕಾಲೇಜ್ಗೆ ಹೋಗ್ತಾರ್ರಿ. ಅವ್ರಿಗೆ ಎಷ್ಟು ತೊಂದ್ರೆ ರೀ. ನಾವ್ ಹೋಗೋದಿದ್ರ ಪ್ರೈವೇಟ್ ಬಸ್ಸಿಗೆ ಆಗ್ಲಿ ಪ್ರೈವೇಟ್ ವೆಹಿಕಲ್ಸ್ಗೆ ಹೋಗ್ಬೇಕ್ರಿ. ಗೌರ್ಮೆಂಟ್ ಇದು ಏನ್ ಉಪಯೋಗ ರೀ ನಮಗ? ನಾವು ಸಾರ್ವಜನಿಕ ನಾವು ಓಟ್ ಹಾಕಿ ಗೆಲ್ಸಿರ್ತೀವಿ ಅಂದ್ ಬಳಕ ನಮ್ ಕಷ್ಟ ಸುಖಕ್ಕೆ ಆಗ್ಬೇಕ್ರಿ. ಅವ್ರ ಯಾರು ಇಲ್ಲಿ ಬಂದ ಮಾತಾಡಿಲ್ರಿ. ನಮ್ ಸಮಸ್ಯೆಗೆ ಯಾರು ಪರಿಹಾರ ಕೊಟ್ಟಿಲ್ರಿ. ಎಷ್ಟೋ ಜನ ಲೆಟರ್ ಬರ್ದಾರ್ರಿ. ಡಿಪೋಕ್ ಲೆಟರ್ ಬರ್ದ್ರ ಜಮಖಂಡಿ ಡಿಪೋಗೆ ತರಬ್ತಾ ಅಂತ ಹೇಳ್ತಾರ್ರಿ. ಬಾಗಲಕೋಟೆ ಜಮಖಂಡಿಯಿಂದ ಬಾಗಲಕೋಟೆಗೆ ಜಮಖಂಡಿ ಡಿಪೋದಿಂದ ಬಸ್ ಅದಾವ್ರಿ. ಅವ್ ತರಬುದಿಲ್ರಿ. ಹತ್ತಿರ ಇಳಿಸ್ತಾರ್ರಿ. ನಡುದಾರ ಬಂದ್ ಇಳಿಸ್ತಾರ್ರಿ. ಕೂಲಿ ಕಾರ್ಮಿಕರ ಮನೆಯಿಂದ ಕಾಲೇಜ್ ಹೋಗ್ತೀವ್ರಿ. ಇಲ್ಲಿ ಹೈವೇ ಮೇಲೆ ಹಾಯ್ಬೇಕು. ಇಲ್ಲಿ ಅವ್ರು ಹಾರಿಸ್ಕೊಂಡ್ ಹೋಗ್ಲಿ, ನಮ್ಮ ಹೈವೇ ಮೇಲೆ ನಾವು ಹಾಯಕ್ ಬಿಡುದಿಲ್ರಿ. ಇಲ್ಲಿ ಒಂದ್ ಹಳ್ಳ ಐತಿ ಅನ್ನೋದು ಯಾರು ಇಲ್ರಿ. ನಮ್ಮ ಮಕ್ಳು ಕಾಲೇಜ್ ಹೋಗ್ತಾರ್ರಿ. ಅವ್ರಿಗೆ ಹಿಂಗಾದ್ರೆ ಸುಮ್ಮಿರ್ತಾರೇನ್ರಿ? ಆರ್ಟಿಒ ಕಚೇರಿ ಹತ್ರ ಸಾರ್ವಜನಿಕರು ನಮ್ಮ ಬಾಗಲಕೋಟೆ ವಿಭಾಗ ಮತ್ತು ಇನ್ನಿತರೆ ನಮ್ಮ ಸಂಸ್ಥೆಯ ವಾಹನಗಳು ಇಲ್ಲಿ ಸರಿಯಾಗಿ ನಿಲುಗಡೆ ಮಾಡುವುದಿಲ್ಲ ಅಂತ ಅವರು ಆರೋಪ ಮಾಡಿ ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆಯಲ್ಲಿ ನಾನು ಬಂದು ಅವರನ್ನು ವಿಚಾರಿಸಲಾಗಿ ಅವರು ತಮಗೆ ಆದಂತ ಸಮಸ್ಯೆಗಳನ್ನ ನನ್ನ ಮುಂದೆ ಹೇಳಲಾಗಿ ಅವರ ಬೇಡಿಕೆ ಅಂತ ಏನಪ್ಪಾ ಅಂದ್ರೆ ಇಲ್ಲಿ ಈ ಆರ್ಟಿಒ ಕಚೇರಿಯಿಂದ ಹೋಗು ಮತ್ತು ಬರೋ ಬಸ್ಗಳು ಇಲ್ಲಿ ನಿಲುಗಡೆ ಕಡ್ಡಾಯವಾಗಿ ಆಗ್ಬೇಕಂತ ಹೇಳ್ಕೊಂಡು ಅವ್ರ ಬೇಡಿಕೆ ಇದೆ. ಈ ಬಗ್ಗೆ ಈಗಾಗಲೇ ನಮ್ಮ ಸಂಸ್ಥೆಯಿಂದ ಆದೇಶ ಇದೆ. ಈ ಆದೇಶನ ಕೆಲವೊಬ್ರು ಪಾಲನೆ ಮಾಡಲಾರ್ದಕ್ಕೆ ಇಂಥ ಅಹಿತಕರ ಘಟನೆ ಆಗಕ್ಕೆ ಸಾಧ್ಯ ಆಗಿದೆ. ಇಂಥ ಘಟನೆಗಳು ನಡೆಯಲಾರ್ದಂಗ ಮತ್ತು ಈಗಾಗಲೇ ಆದೇಶ ಇದೆ. ನಾನು ಇವತ್ತಿನಿಂದನೇ ಇಲ್ಲಿ ಎಲ್ಲಾ ವಾಹನಗಳನ್ನು ನಿಲ್ಲಿಸುವಂತ ವ್ಯವಸ್ಥೆಯನ್ನ ಮಾಡುವ ಭರವಸೆಯನ್ನ ನಮ್ಮ ಇಲ್ಲಿ ನೆರೆದಂತ ಜನರಿಗೆ ಹೇಳಬಯಸುತ್ತೇನೆ.